ಬರ್ಬೇಕಪ್ಪ ಬರ್ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಾರ್ವಜನಿಕ ಏನ್ ಪ್ರಾಬ್ಲಮ್? ಸರ್ ನಮಗೆ ಬಟ್ಟೆಗೆರೆಗೆ ರೋಡ್ ಇಲ್ಲ, ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಮಕ್ಳಿಗೆ ಓದಿಸ್ಬೇಕು, ಬಸ್ ಇಲ್ಲ, ಒಂದು ಆಟೋ ಬರಲ್ಲ, ಏನು ಬರಲ್ಲ, ನಮ್ಗೆಲ್ಲ ತೊಂದರೆ ಆಗೈತೆ. ಮೆಂಬರ್ಗೂ ಸೆಕ್ರೆಟರಿಗೂ ಎಲ್ಲರಿಗೂ ಹೇಳಿದೀವಿ, ಏನು ಇಲ್ಲ, ಓಟ್ ಹಾಕ್ರಿ ನಾವು ಗೆಲ್ಲಿಸ್ತೀವಿ, ರೋಡ್ ಮಾಡ್ಕೊಡ್ತೀವಿ, ಕರೆಂಟ್ ಹಾಕೊಡ್ತೀವಿ, ಎಲ್ಲ ಹಾಕೊಡ್ತೀವಿ ಅಂತಾರೆ. ಅದ್ರ ಬಗ್ಗೆ ಒಂದಿಷ್ಟು ಗಮನ ಬಿಡ್ದಿಲ್ಲ. ಓಟ್ ಹಾಕೋ ತನಕ ಹೂ ಅಂತಾರೆ, ಆಮೇಲೆ ಇಂಥ ತನಕ ಆಗೈತಿ, ಏನು ಒಂದಿಷ್ಟು ಕೊಟ್ಟಿಲ್ಲ. ಏನನ್ನ ಮನೆ ಹಾಕೊಡ್ರಿ ಅಂತಂದ್ರೆ ನಿಮ್ಮ ಹತ್ರ ಐತೆ, ನಮ್ಮ ಹಣ ಆಯ್ತಾ, ನೀವು ಕಟ್ಕೊಂತೀರಾ, ನಿಮ್ಗೆ ಯಾಕೆ ಆಯ್ತಾ ಅಂತ ಹೇಳ್ತಾರ. ಸರ್ ನಾವೇನ್ ಕೂಲಿ ಮಾಡ್ಕೊಂತೀವಿ, ನಾವೇನ್ ಕಟ್ಟಣ, ನಾವೇನ್ ಮಕ್ಕಳನ್ನ ಸಾಕಣ, ಅಷ್ಟೇ ಸರ್ ನಮ್ಗೆ ಬೇಕಾಗಿರೋದು. ನಮ್ಗೆ ನ್ಯಾಯ ಪಂಚಾಯತಿ ಅನ್ನೋದು ನಾವೆಲ್ಲ ಅಭಿವೃದ್ಧಿ ಮಾಡಿ ನಮ್ಗೆ ಪಂಚಾಯತಿ ಬೇಕಂತ ಹೇಳಿ ನಾವು ಈ ಪಂಚಾಯತಿ ಮಾಡಿದ್ವಿ. ಈ ಪಂಚಾಯತಿ ಒಳಗೆ ಏನಂತ ಇದು ನ್ಯಾಯ ಬೇಕಂತ ಕೇಳ್ತಾ ಇದೀವಲ್ಲ, ನಮ್ಗೇನ ಒಂದಿಷ್ಟು ನ್ಯಾಯ ಕೊಟ್ಟಾರ, ಏನು ಕೊಟ್ಟಿಲ್ಲ ಇಂಥ ತನಕನು. ನಮ್ಗೆ ಬೇಕೇ ಬೇಕು, ಇದು ದಾರಿ ಬೇಕು, ಸೈಟ್ ಬೇಕು, ನಮ್ಗೆ ಮಕ್ಕಳು ಓದಕ್ಕೆ ಬಸ್ಸು ಬೇಕು, ಒಂದು ಬಸ್ಸು ಇಲ್ಲ. ಹೆಣ್ಣು ಮಕ್ಕಳು ದೊಡ್ಡವರಾದರು, ಇವಾಗ ಕಾಲ ಸರಿ ಇಲ್ಲ, ಅದು ಹೆಂಗ್ ಹೋಗ್ತಾರೆ, ಹೆಂಗ್ ಬರ್ತಾರೆ, ಮಕ್ಕಳನ್ನ ಕಾಲೇಜಿಗೆ ಹೋಗ್ಬೇಕು, ಎಲ್ಲ ಬೇಕು. ಆ ಮಕ್ಕಳು ಹೆಂಗ್ ಓದಬೇಕು? ಇಲ್ಲ ಒಂದ್ ಬಸ್ ಐತಾ, ಒಂದು ಆಟ ಐತಾ, ಒಂದು ಇದಾಯ್ತಾ, ಗಾಡಿ ಐತಾ, ನಮ್ಮಂತ ಕೂಲಿ ಮಾಡ್ಕೊಂತೀನಿ ಗಾಡಿ ತರನ, ಇಲ್ಲ ಮಕ್ಕಳು ಓದ್ಸನ, ಮಕ್ಕಳು ಸಾಕನ. ಅದಕ್ಕೆ ನಮ್ಗೆ ಏನು ಇಲ್ಲ, ಬಸ್ಸು ಗೌರ್ಮೆಂಟ್ ಆಗ್ಲಿ ಯಾವ್ದೇ ಆಗ್ಲಿ ನಮ್ಗೆ ರೋಡು ಬೇಕು, ನಮ್ಗೆ ಬಸ್ಸು ಬಿಡ್ಬೇಕು ಸರ್. ಎಷ್ಟು ವರ್ಷದಿಂದ ನಿಮಗೆ ಈ ರೀತಿ ಚರಂಡಿ ಸಮಸ್ಯೆ? 35 ವರ್ಷಕ್ಕಿಂತ ಇದೇ ಗೋಳೆ. ಇದು ಸೈಟ್ ಕೊಟ್ಟಾಳಿಂದ ಮಾಡ್ತೀವಿ ಅಂತ ಸೈಟ್ ಅಂತ ಕೇಳ್ಕೋದ್ರೆ, ಇದು ಸೈಟ್ ಇಂದಕ್ಕೆ ಜಾಗನೇ ಇಲ್ಲ, ರೋಡಿಂದ ಅಂತಾರೆ. ಮನೆ ಕಟ್ಟುವಾಗ ಸೈಟ್ ಕೊಡುವಾಗ ಸೈಟ್ ಇಲ್ದಿತ್ತು, ಅದ್ ಹೆಂಗ್ರಿ ಸಾಕು ಕೊಟ್ರು, ರೋಡ್ ಇಲ್ದಿತ್ತು, ಸೈಟ್ ಹೆಂಗ್ ಕೊಟ್ರು? ಬೇಕೇ ಬೇಕು ತಾನೇ ರೋಡ್ ಇಲ್ದ ಮೇಲೆ ಮನೆ ಹೆಂಗ್ ಕೊಡಕ್ಕೆ ಇದಾಗ್ತೈತೆ ಗೌರ್ಮೆಂಟ್ ಇಂದ? ಮಾಡ್ರಿ ಅಂತ ಅಂತಾರೆ. ಯಾರ್ವೇಶಿ ಎಲ್ಲ ಬಂದಿದ್ರು, ಎಲ್ಲರಿಗೂ ಹೇಳಿದ್ವಿ ಸಹ, ಒಬ್ರು ಕೇಕ್ ಹಾಕೊಂಡಿಲ್ಲ. ಹೇಳಿದೀವಿ ನಾವು ಇವತ್ತು ನ್ಯಾಯ ಬೇಕೆ ಅಂತ ಹೇಳಿ. ನಮ್ಮ ಹೆಸರು ಲಕ್ಷ್ಮಿ.